ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇದು ಸಂಡೇ ಮಾರ್ನಿಂಗ್ ನನ್ನ ಕಸಿನ್ ಸಿಸ್ಟರ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಹೊರಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ 4:30 ಆಗಿದೆ. ನನ್ನ ಸೆಕೆಂಡ್ ಸಿಸ್ಟರ್ನ ಬಿಟ್ಟು ನಮ್ಮ ಅಕ್ಕ, ನನ್ನ ತಂಗಿ ಇಬ್ಬರು ಹೋಗ್ತಾ ಇದ್ದೀವಿ. ಹಿಂದೆಗಡೆ ನಮ್ಮಮ್ಮ. ಸೊ ಫೋಟೋಶೂಟ್ಗೆ ನಮ್ಮ ಫಸ್ಟ್ ಲೊಕೇಶನ್ ಕ್ವಾರಿ ಸನ್ಸೆಟ್ ಪಾಯಿಂಟ್. ಸನ್ರೈಸ್ ಆರ್ ಸನ್ಸೆಟ್ ಫೋಟೋಶೂಟ್ಗೆ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾವು ಮಾರ್ನಿಂಗ್ಗೆ ಬರ್ತಾ ಇರೋದ್ರಿಂದ ಸನ್ರೈಸ್ ಫೋಟೋಶೂಟ್ ಅಂತ ಹೇಳ್ಬೋದು. ನನ್ನ ಫಸ್ಟ್ ಅಕ್ಕನ ಜೊತೆಲಿ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ತಂಗಿ ಉಡ್ಬಿನ ಆನ್ ದ ವೇ ಬರ್ತಾ ಪಿಕ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಲೊಕೇಶನ್ ರೀಚ್ ಆಗಿ 15 to 20 minutes ಆದಮೇಲೆ ಫೋಟೋಗ್ರಾಫರ್ ಮತ್ತು MUA ಇಬ್ಬರೂ ಬಂದಿದ್ದು. ಸೊ ಅವ್ರು ಬರೋಷ್ಟೊಳಗಡೆ ನಾವು ಒಳಗಡೆ ಹೋಗಿ ಸ್ವಲ್ಪ ಪ್ಲೇಸ್ ನೋಡೋಣ ಅಂತ ಅನಿಸ್ತು. ಹಾಗಾಗಿ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಇದೇನು ಹೀಗಿದೆ ಅಂತ ಅಂದ್ಕೊಳ್ಬೋದು, ಬಟ್ ಫೋಟೋಸ್ ಎಲ್ಲ ಅಲ್ಟಿಮೇಟಾಗಿ ಬಂದಿದೆ ಗೈಸ್. ನಾನು ಸ್ಟಾರ್ಟಿಂಗ್ ನೋಡಿದ್ಮೇಲೆ ಏನು ಹೀಗಿದೆ ಅಂತ ಅಂದ್ಕೊಂಡೆ. ಸ್ವಲ್ಪ ಒಳಗಡೆ ಹೋದ್ಮೇಲೆ ಹೀಗೆ ಕಾಣಿಸ್ತಾ ಇದೆ. ಬರ್ಡ್ಸ್ ಚಿರ್ಪಿಂಗ್ ಸೌಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಲ್ವಾ. ಮೇಕಪ್ ಆರ್ಟಿಸ್ಟ್ ನನ್ನ ತಂಗಿನ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಚಿಕ್ಕಮ್ಮ ಮಗಳು ಇವಳು ನಂದಿನಿ ಅಂತ. ಇಲ್ಲಿ ಡ್ರೆಸ್ಸಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರ ರೂಮ್ಸ್ ಅವೈಲೇಬಲ್ ಇರೋದಿಲ್ಲ. ಮೇಕಪ್ ಆರ್ಟಿಸ್ಟೇ ಚಿಕ್ಕದಾಗಿ ಒಂದು ಟೆಂಟ್ನ ಕ್ಯಾರಿ ಮಾಡ್ತಾರೆ. ಸೊ ಅದರಲ್ಲಿ ಚೇಂಜ್ ಮಾಡ್ಕೋಬೋದು. ಹುಡುಗ ಆಲ್ರೆಡಿ ರೆಡಿ ಆಗಿದ್ದಾರೆ. ಹುಡುಗಿ ಈಸ್ ಎಟ್ ಟು ರೆಡಿ. ಗೆಟ್ ರೆಡಿ. ನಂದು ಬ್ರೈಡ್ ಇಸ್ ರೆಡಿ ಆ್ಯಂಡ್ ಗ್ರೂಮ್ ಇಸ್ ಆಲ್ರೆಡಿ ರೆಡಿ. ನನ್ನ ತಂಗಿ ಮಾತ್ರ ಭಯಂಕರವಾಗಿ ಪೋಸಸ್ ಕೊಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ನನ್ನ ತಂಗಿಗೆ ಸ್ವಲ್ಪ ಕೋಪ ಜಾಸ್ತಿ. ಏನಾದರೂ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಕೋಪ ಮಾಡ್ಕೊತಾಳೆ. ಆ್ಯಂಡ್ ನಮ್ಗೆ ಸ್ವಲ್ಪ ಡೌಟ್ ಇತ್ತು, ಫೋಟೋಗ್ರಾಫರ್ ಹೇಳಿದ ರೀತಿ ಎಲ್ಲ ಪೋಸ್ ಮಾಡ್ತಾಳೋ ಇಲ್ವೋ ಅಂತ ಹೇಳಿ. ಬಟ್ ಫೈನಲಿ ತುಂಬ ಚೆನ್ನಾಗಿ ಮಾಡಿದ್ಲು. ವೆರಿ ಗುಡ್ ನಂದು. ಸೂಪರ್ 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 ನಂದು. ಕಮ್ ಆನ್ ಸಾಯಿ. ವೆರಿ ಗುಡ್ ವೆರಿ ಗುಡ್. ನಂದು ಸೇಮ್. ಕಮ್ ಆನ್. ಸೂಪರ್ ಸೂಪರ್ ನಂದು. ಕಮ್ ಆನ್ ಸಾಯಿ. ವೆರಿ ಗುಡ್ ವೆರಿ ಗುಡ್. 1 2 3 ಸ್ಟಾರ್ಟ್. ಟಚ್ ಮಾಡಿ ಎಡಕಬಡಿ. ವೈಟ್ ಸರ್. ಫೋಟೋಗ್ರಾಫರ್ಸ್ಗೆ ಪೋಸಸ್ ಟೀಚ್ ಮಾಡೋಷ್ಟರಲ್ಲಿ ಸಾಕಾಗಿರುತ್ತೆ. ಅದೇ ಗ್ಯಾಪಲ್ಲೇ ನಾವು ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಅಲ್ಲಿ ಮುಗ್ದಾದ್ಮೇಲೆ ಇನ್ನು ಸ್ವಲ್ಪ ಒಳಗಡೆ ಹೋದರೆ ಲೇಕ್ ವ್ಯೂನ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಒಳಗಡೆ ಬಂದ್ವಿ. ಸೊ ನಮಗೂ ಸಖತ್ ಬೋರ್ ಆಗ್ತಾ ಇತ್ತು. ನಮ್ಗೆ ಆಲ್ರೆಡಿ ಗೊತ್ತಿತ್ತು ಅವ್ರು ಫೋಟೋಶೂಟ್ ಮಾಡ್ಕೊಳ್ಬೇಕಾದ್ರೆ ನಮಗೇನು ಕೆಲಸ ಇರೋದಿಲ್ಲ ಅಂತ ಹೇಳಿ. ಸೊ ನಾವು ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಕ್ವಾರಿ ಹತ್ರ ಬಂದ್ವಿ. ಸಖತ್ತಾಗಿದೆ ವ್ಯೂ ಮಾತ್ರ ಇಲ್ಲಿ. ಅಂದ ಹಾಗೆ ಕ್ವಾರಿ, ಕೊರ, ಸನ್ಸೆಟ್ ಪಾಯಿಂಟ್ ಯಾವ ರೀತಿ ಆದರೂ ಕರಿಬೋದು. ಆ್ಯಂಡ್ ನಾವು ಕ್ಲಿಕ್ ಮಾಡ್ಕೊಂಡಿರೋವಂಥ ಫೋಟೋಸ್ನ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ಸೈಡ್ ಲೇಕ್ ವ್ಯೂಗೆ. ಸೊ ಮಾಡರ್ನ್ ಡ್ರೆಸ್ ಏನಾದರೂ ಬೇಕು ಅಂತ ಹೇಳಿದ್ರು. ಬಟ್ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಒಂದಷ್ಟು ಗೌನ್ ವಿತ್ ಸ್ಯಾರೀಸ್. ಬಟ್ ಫೋಟೋಗ್ರಾಫರ್ ಸಮ್ ಜೀನ್ಸ್ ಕೈಂಡ್ ಆಫ್ ಡ್ರೆಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ನಾವು ಅದು ತಂದಿರಲಿಲ್ಲ ಆ್ಯಂಡ್ ಪ್ಲಾನು ಇರಲಿಲ್ಲ. ಸೊ ಆ ಒಂದು ರೀಸನ್ಗೆ ನೋ ಅದರ್ ಆಪ್ಷನ್ ಅಂದಂಗೆ ನಾವು ಹಾಕೊಂಡಿದ್ದ ಡ್ರೆಸ್ಸಸ್ನೇ ಎಕ್ಸ್ಚೇಂಜ್ ಮಾಡ್ಕೋಬೇಕಾಯಿತು. ಏನು ಮಾಡೋದು, ತಂಗಿಗಿಂತ ಬೇರೆ ಏನು ಜಾಸ್ತಿ ಅಲ್ವಲ್ಲ. ಆ್ಯಕ್ಚುಲಿ ನನ್ನ ಓನ್ ಸಿಸ್ಟರ್ದು ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿ ಹಾಕೊಂಡ್ರು. ಬಟ್ ಅವಳಿಗೆ ಅದು ಸೈಜ್ ಸರಿ ಹೋಗಲಿಲ್ಲ. ಮತ್ತು ನಂದು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಯಿತು. ಅದಕ್ಕೆ ನಾನೀಗ ಡ್ರೆಸ್ ಚೇಂಜಲ್ಲಿದ್ದೀನಿ. ಸೊ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಬರೋ ಅಷ್ಟರಲ್ಲಿ ಫೋಟೋಗ್ರಾಫರ್ ಇನ್ನೊಂದಷ್ಟು ಪ್ರಾಪ್ಸ್ನ ರೆಡಿ ಮಾಡಿ ಇಟ್ಟಿದ್ರು. ಹಲೋ Ready? 1 2 3 start. Madam, 1 2 3 start. ಅವ್ರು ಮళ్ళీ ಅಟ್ಲೇ ಆಡ್ತಾರೆ ಅನ್ಕೊಂಡಿದ್ದೀನಿ. ಸರ್ ಇಬ್ರು ಸ್ಮೈಲ್ ಇರಲಿ. ಸ್ಮೈಲ್ ಮೂವ್ಮೆಂಟ್ಸ್ ಇಲ್ಲಿ ಕೊಡಿ ಮೇಡಮ್. 3 2 ಸಡನ್ ಆಗಿ ನಿಜಂಗಾನೆ ಬಿಡೋಣ. ನಂದು ಜೋರಾಗಿ ಕೊಡ್ತಾನೆ. ಸೈ ಕೊಟ್ಟು ಬಟ್ಲದಕ್ಕೆ ತಗೊಂಡಿದ್ರು. 1 or 2 ಟೇಕ್ಸ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ದ ಬೆಸ್ಟ್ನ ಶೂಟ್ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂತೇಳಿ. ಸೊ ಇಲ್ಲಿ ಮುಗಿಸ್ಕೊಂಡ್ವಿ. ಇವ್ರಿಗೆ ಫೋಟೋ ಶೂಟ್ ಮಾಡೋ ಗ್ಯಾಪಲ್ಲಿ ನಾವು ಫೋಟೋಸ್ ಒಂದಷ್ಟು ಕ್ಲಿಕ್ ಮಾಡಿಕೊಂಡು ಮಾರ್ನಿಂಗ್ ಹೇಗೋ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ 12 o'clock ಆಗಿಬಿಟ್ಟಿತ್ತು. ಎಲ್ರಿಗೂ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ನಾವು ಇಲ್ಲಿಂದ ಹೊರಟ್ವಿ. ಹೇಗೂ ಬ್ರೇಕ್ಫಾಸ್ಟ್ ಇರಲಿಲ್ಲ, ಲಂಚ್ ಟೈಮ್ ಆಗಿತ್ತಲ್ವ, ಒಂದೇ ಸರಿ ಬ್ರಂಚ್ ಮಾಡ್ಕೊಂಡ್ವಿ.
ಫೋಟೋಗ್ರಾಫರ್ ಮೇಕಪ್ ಆರ್ಟಿಸ್ಟ್ ಕೂಡ ಊಟ ತಿಂದಿರ್ಲಿಲ್ಲ ಪಾಪ. ಮಾರ್ನಿಂಗ್ ಇಂದ ಅವರು ವೇಟ್ ಮಾಡ್ತಾ ಇದ್ರು. ಸೊ ಅವರು ನಾವು ಒಟ್ಟಿಗೆ ಬ್ರಂಚ್ ನ ಮುಗಿಸ್ಕೊಂಡ್ವಿ. ಈಗ ನೆಕ್ಸ್ಟ್ ಶೂಟ್ಗೆ ನಾವು ಎಲಿಮೆಂಟ್ ರೆಸಾರ್ಟ್ಗೆ ಹೋಗ್ತಾ ಇರೋದು. ಆಕ್ಚುಲಿ ನಾವು ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ರಿಂದ ನಮ್ಮ ಡ್ಯಾಡಿ ನಮ್ಮ ಜೊತೆಲಿ ಬಂದಿರಲಿಲ್ಲ. ಈಗ ಇಲ್ಲಿಂದ ಕಂಟಿನ್ಯೂ ಆಗ್ತಾ ಇದ್ದಾರೆ. ಒಳಗಡೆ ನೋಡಿ ಬನ್ನಿ, ಜಾಗನೇ ಇಲ್ಲ, ಹಂಗ್ ಮಾಡಿಟ್ಟಿದ್ದಾನೆ. ನೋಡಿ ರೆಂಟ್ ರೂಮ್ ಇಲ್ಲೇ ಮಾಡ್ಬಿಟ್ಟಿದ್ದಾನೆ. ಯಾವ್ಯಾವ ಬಟ್ಟೆ ಬೇಕು ಯು ಟೇಕ್ ಫ್ರಮ್ ಹಿಯರ್. ರೆಂಟ್ ರೂಮ್ ಇದೆ ಅಲ್ಲಿ. ರೆಂಟ್ ರೋಬ್ ಇದೆ. ಯಾರಿಗಾದ್ರೂ ಔಟ್ಫಿಟ್ಸ್ ಬೇಕು ಅಂದರೆ ಇಲ್ಲಿ ರೆಂಟ್ ರೋಬಲ್ಲಿ ರೆಂಟ್ಗೆ ತಗೊಳ್ಬೋದು. ಚೆಕ್ ಇನ್ ಡೀಟೇಲ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನಮ್ಗೆ ಅಲಾಟ್ ಮಾಡಿದ ರೂಮ್ಸ್ಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸ್ಯಾರಿ ಹಾಕೋದಾ ಫಸ್ಟಾ? 4 ಡ್ರೆಸ್ ಇದೆ. 4 ಅಲ್ವಪ್ಪ ಟೋಟಲ್ ಇರೋದು? ಇವಾಗ 3 ಇದೆ. 3 ಇದೆ. ಸ್ಯಾರಿ, ಒಂದು ಲೆಹೆಂಗಾ ಮತ್ತೆ ಎಲಿಮೆಂಟ್ ರೆಸಾರ್ಟಲ್ಲಿ ನಮಗೆ 3 ಔಟ್ಫಿಟ್ಸಲ್ಲಿ ಫೋಟೋಶೂಟ್ ಮಾಡಬೇಕು. ಸೊ 1:30 ಇಂದ 8 o'clock ಒಳಗಡೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಔಟ್ಫಿಟ್ಟು ಸ್ಯಾರಿ ಔಟ್ಫಿಟ್ ಆಗಿರುತ್ತೆ. ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇನ್ ಕೇಸ್ ಯಾರಾದರೂ ಫೋಟೋಶೂಟ್ಗೆ ಅಂತ ಅಂದ್ಕೊಳ್ತಿದ್ರೆ ಗುಡ್ ಬಡ್ಜೆಟಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಪ್ರಾಪ್ಸ್ ಅವೈಲಬಲ್ ಇದೆ. ಲವ್ ಥೀಮ್, ಟೆಂಪಲ್ ಥೀಮ್, ಕಿಚನ್ ಥೀಮ್, ಹಲ್ದಿ ಥೀಮ್ ಆ್ಯಂಡ್ ಗ್ರ್ಯಾಂಡ್ ಎಂಟ್ರಿ, ಈ ಥರ ನಂಬರ್ ಆಫ್ ಥೀಮ್ಸ್ ಅವೈಲಬಲ್ ಇರುತ್ತೆ. ನಾವು ನಮ್ಮ ಡ್ರೆಸ್ಗಳಿಗೆ ಮತ್ತೆ ಬಂದಿದ್ದೀವಿ. ಐ ಮೀನ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಓಕೆ, ಆ್ಯಂಡ್ ದೇರ್ ಇಸ್ ದ ಕಿಚನ್ ಥೀಮ್ ಕದಾ. ದ ಕಿಚನ್ ಥೀಮ್ ಇಲ್ಲಿ ಏನು ಸಖತ್ತಾಗಿ ಐಟಮ್ಸ್ನ ಸೆಟ್ ಮಾಡಿದ್ದಾರೆ ಅಂದರೆ, ಕೆಲವೊಂದು ಐಟಮ್ಸ್ನ ಆರ್ಟಿಫಿಷಿಯಲ್ ಆಗಿ ಸೆಟ್ ಮಾಡಿದ್ದಾರೆ, ಕೆಲವೊಂದು ಐಟಮ್ಸು ಅಂದರೆ ತುಂಬ ಲಾಂಗ್ ಟೈಮ್ ಇರೋವಂಥ ಐಟಮ್ಸ್ನ ರಿಯಲ್ ಐಟಮ್ಸ್ನೂ ಇಟ್ಟಿದ್ದಾರೆ. ಸೊ ನಾವು ಒಂದು ಸುತ್ತು ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಸ್ಯಾರಿದು ಫೋಟೋ ಶೂಟ್ ಮಾಡ್ತಾ ಇದ್ರು. ನಮ್ಮ ಡ್ಯಾಡಿ ಅಲ್ಲೇ ನಿಂತ್ಕೊಂಡಿದ್ರು. ಫೋಟೋಗ್ರಾಫರ್ ಎಲ್ಲ ಸ್ವಲ್ಪ ದೊಡ್ಡವರಿದ್ರೆ ಅವ್ರಿಗೆ ಪೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ರೇಗಿಸ್ತಾ ಇದ್ರು. ಆ್ಯಂಡ್ ಇಲ್ಲೊಬ್ರು ಪುಟಾಣಿ ಅವ್ರ ಫಸ್ಟ್ ಬರ್ಡೇ ಶೂಟ್ಗೆ ಬಂದಿದ್ದಾರೆ. ನೋಡಿ ಗೈಸ್, ಹ್ಯೂಜ್ ನಂಬರ್ ಆಫ್ ಥೀಮ್ಸ್ ಅವೈಲಬಲ್ ಇದೆ ಇಲ್ಲಿ. ಟು ಬಿ ಫ್ರ್ಯಾಂಕ್, ನಮಗೆ ಅವ್ರ ಫೋಟೋ ಶೂಟ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡೋ ಪೇಷನ್ಸ್ ಇರಲಿಲ್ಲ. ಸೊ ನಾವು ಇಲ್ಲಿ ಸುತ್ತಾಡ್ತಾ ಇದ್ವಿ. ಸೊ ಸ್ಯಾರಿ ಫೋಟೋ ಶೂಟ್ ಮುಗ್ದಿತ್ತು. ಆ್ಯಂಡ್ ಹಿಯರ್ ಇಸ್ ಅನದರ್ ಔಟ್ಫಿಟ್. ಇದು ಮನೇಲಿ ನಾನೇ ಸ್ಟಿಚ್ ಮಾಡಿದ್ದು ಲೆಹೆಂಗಾ. ಈ ವೈಟ್ ಲೆಹೆಂಗಾದಲ್ಲಿ ಇರೋ ಯಾವುದೇ ವಿಡಿಯೋ ಕ್ಲಿಪ್ಸ್ ಕ್ಯಾಪ್ಚರ್ ಆಗಿಲ್ಲ, ಬಿಕಾಸ್ ನಾವು ಕಂಪ್ಲೀಟ್ ಆಗಿ ಅವಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಸೈಡ್ಗೆ. ಆ್ಯಂಡ್ ಇದು ಇನ್ನೊಂದು ಔಟ್ಫಿಟ್ ಬ್ಲೂ ಗೌನ್ ಅಲ್ಲಿ. ನಂದು ಮತ್ತೆ ಅವಳು ಬ್ಲೂ ಗೌನ್ ಅಲ್ಲಿ ರೆಡಿ ಆದ್ಮೇಲೆ ನಾವು ಅಲ್ಲಿಂದ ಎಸ್ಕೇಪ್. ಜಸ್ಟ್ ಆಗಾಗ ನಾವು ಜೊತೆಲಿದ್ವಿ ಅಂತ ಹೇಳ್ಬಿಟ್ಟು ಎಂಟ್ರಿ ಹಾಕಿ ಆ ಕಡೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ರಥ ತೇರ್ದು ಥೀಮ್ ಇದೆ. ಆ್ಯಕ್ಚುಲಿ ನಾವು ಕಂಪ್ಲೀಟ್ ಆಗಿ ಸುತ್ತಿಲ್ಲ, ಅಷ್ಟು ಇದೆ. ಎಲ್ಲಿ ಹೋದ್ರೆ ಎಲ್ಲಿ ಬರ್ತೀವಿ ಅಂತ ಸಹ ಗೊತ್ತಾಗ್ತಿರ್ಲಿಲ್ಲ, ಅಷ್ಟೊಂದು ದೊಡ್ಡದಾಗಿದೆ ಇದು ರೆಸಾರ್ಟ್. ಕಂಪ್ಲೀಟ್ ಫೋಟೋಶೂಟ್ಗೆ ಅಂತಲೇ ಇರೋದು. ಇಲ್ಲಿ ಪ್ರೇಮಲೋಕ ಥೀಮ್ ಗೈಸ್. ಚೆನ್ನಾಗಿದೆ ಅಲ್ಲ. ಸೊ ಡೇ ಲೈಟಲ್ಲಿ ತಗೊಳ್ಳೋ ಅಷ್ಟು ಫೋಟೋಸ್ನ ಬೇಗ ಕಂಪ್ಲೀಟ್ ಮಾಡಿಕೊಂಡು ನೈಟ್ ಥೀಮಲ್ಲಿ ಅಂದರೆ ನೈಟ್ ಲೈಟಲ್ಲಿ ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ. ಸೊ ಆ ಒಂದು ರೀಸನ್ಗೆ ಬೇಗ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಈ ರೆಸಾರ್ಟಲ್ಲಿ ಲೈಟ್ ಆನ್ ಮಾಡ್ತಾರೆ ಜಸ್ಟ್ 1 hour. ನಿಮಗೆ ಅಲ್ಲಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ, ಲೈಟ್ಸ್ ಎಲ್ಲ ಹ್ಯಾಂಗ್ ಮಾಡಿರ್ತಾರೆ, ಲೈಟ್ ಹ್ಯಾಂಗಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದೆಲ್ಲಾನು ಜಸ್ಟ್ 1 hour ಟೈಮಲ್ಲಿ ಫೋಟೋಶೂಟ್ನ ಮುಗಿಸ್ಕೊಳ್ಬೇಕಾಗತ್ತೆ. ಅಂದರೆ ಡೇ ಲೈಟಲ್ಲಿ ಫೋಟೋಶೂಟ್ ಮುಗಿಸ್ಕೋಬೇಕಾಗತ್ತೆ. ಆಮೇಲೆ ಕಂಪ್ಲೀಟಾಗಿ ಕತ್ಲಾದ್ಮೇಲೆ ಲೈಟಿಂಗ್ಸ್ ಆನ್ ಮಾಡ್ತಾರಲ್ವ, ಆವಾಗ
ಬರೀ ಲೈಟಿಂಗ್ಸ್ ಮಾತ್ರ ಕಾಣಿಸ್ತಾ ಇರುತ್ತೆ, ತುಂಬ ಸಕ್ಕತ್ತಾಗಿರುತ್ತೆ. ನೋಡಿ ಇಲ್ಲೂ ಸಹ ಲೈಟ್ಸ್ ಎಲ್ಲ ಇದೆ. ಈ ಆರ್ಚ್ ಟೈಪ್ ಏನಿದೆ ಅಲ್ವಾ, ಇಲ್ಲೆಲ್ಲ ಲೈಟ್ಸ್ ಹಾಕಿದ್ದಾರೆ. 7ಗೆ ಎಕ್ಸಾಕ್ಟಾಗಿ ಲೈಟ್ಸ್ ಆನ್ ಮಾಡಿ 7:45ಗೆ ಎಕ್ಸಾಕ್ಟಾಗಿ 1 ಮಿನಿಟ್ ಆ ಕಡೆ ಈ ಕಡೆನೂ ಆಗೋದಿಲ್ಲ, ಲೈಟ್ಸ್ ಆಫ್ ಮಾಡಿಬಿಡ್ತಾರೆ. ಅಂದರೆ ನೈಟ್ ಲೈಟ್ ಥೀಮ್ಗೆ ಲೈಟ್ಸ್ ಆಫ್ ಮಾಡಿಬಿಡ್ತಾರೆ. ನೋಡಿ ಅರಮನೆ ಥೀಮ್ ಇದೆ, ರೆಡ್ ಫೋರ್ಟ್, ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ಬಿಡಿ, ಅಷ್ಟೊಂದು ಥೀಮ್ಸ್ ಇದೆ. ಸೆಕೆಂಡ್ಸಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇವರೆಲ್ಲ. ಎಲ್ಲೆಲ್ಲ ಹುಡ್ಕೊಂಡ್ ಬಂದಿದ್ದೀರಿ ನಿಮ್ಮನ್ನ. ತುಂಬಾ ಕಷ್ಟಪಟ್ಟಿದ್ದಾರೆ. ಹೌದು, ಗೌನ್ನಲ್ಲಿ ಓಡೋದಂದ್ರೆ ಸ್ವಲ್ಪ ಕಷ್ಟ. ಪಬ್ಲಿಕ್ ಟಿವಿ ಕ್ಯಾಮರಾಮನ್ ರವಿ ಜೊತೆ ಸುಂದರ್. ಹೋಗಿ ಸರ್ ಇವರೆಲ್ಲ ಯಾರು ಬೇಡ. ಚೂಡು ಸೋಮ್ ಗೋದರ್. ಪಾಪ ನಮ್ಮಪ್ಪ, ನಾವಾದ್ರೂ ಅಟ್ಲೀಸ್ಟ್ ಒಂದತ್ರ ಕುತ್ಕೊಂಡಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾ ಇದೀವಿ. ನಮ್ಮ ಡ್ಯಾಡಿ ಮಾತ್ರ ಒಬ್ಬರೇ ಇದ್ರು, ಲಾಂಗ್ ಟೈಮ್ ಇಂದ ಒಬ್ಬರೇ ಕುತ್ಕೊಂಡು ಬೇಜಾರಾಗ್ಬಿಟ್ಟಿದೆ ಅವ್ರಿಗೂ. ನಾವೀಗ ಸ್ನಾಕ್ಸ್ ತಗೊಂಡ್ಬರೋದಕ್ಕೆ ಹೊರಗಡೆ ಹೋಗ್ತಾ ಇದೀವಿ. ಯಾರಾದ್ರೂ ಈ ಲೊಕೇಶನ್ಗೆ ಬರ್ತಾ ಇದ್ರೆ, ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಸ್ನಾಕ್ಸ್ ಸಿಗೋದಿಲ್ಲ, ಜಸ್ಟ್ ವಾಟರ್ ಬಾಟಲ್ ಅಷ್ಟೇ. ಸೊ ಅಲ್ಲಿಂದ ನಾವು ಒಂದು 3 ಕಿಲೋಮೀಟರ್ಸ್ ಅಷ್ಟು ದೂರ ಬಂದ್ರೆ ನಮ್ಗೆ ಇಲ್ಲಿ ಬೇಕರಿ ಸಿಕ್ತು. ನಾವು ಮಧ್ಯಾಹ್ನ ಒಟ್ಟಿಗೆ ಬ್ರಂಚ್ ಮಾಡಿದ್ರಿಂದ ಹೊಟ್ಟೆ ಹಶ್ವಾಗ್ತಾ ಇತ್ತು. ಬಂದು ಲೈಟ್ ಆಗಿ ಬೇಕರಿಯಲ್ಲಿ ಸ್ನಾಕ್ಸ್ ಮುಗಿಸ್ಕೊಂಡ್ವಿ, ಪಪ್ಸ್ ಮತ್ತೆ ಜ್ಯೂಸ್ ಎಲ್ಲ. ಹಾಗೆ ಫೋಟೋಗ್ರಾಫರ್ಸ್ಗೆ ಮತ್ತೆ ಮೇಕಪ್ ಆರ್ಟಿಸ್ಟ್ ಮತ್ತೆ ನನ್ನ ತಂಗಿ ಅವರೆಲ್ಲರೂ ಅಲ್ಲೇ ಇದ್ರಲ್ವಾ, ಸೊ ಅವ್ರಿಗೂ ಪಾರ್ಸೆಲ್ ತಗೊಳ್ಳೋಣ ಅಂತ ಹೇಳಿ ಪಪ್ಸ್ ಮತ್ತೆ ಜ್ಯೂಸಸ್ನ ಪಾರ್ಸೆಲ್ ಮಾಡಿಸ್ಕೊಂಡ್ವಿ. ಸೊ ಬೇಕ್ರಿ ಹತ್ರದಿಂದ ಹೊರಡ್ತಾ ಇದ್ದೀವಿ. ನೋಡಿ ನಾವು ಹೋಗ್ಬೇಕಾದ್ರೆ, ಅಂದರೆ ಬೇಕ್ರಿ ಹತ್ರ ಹೋಗ್ಬೇಕಾದ್ರೆ ಈ ಥರ ಮೇಲೆಗಡೆ ಲೈಟ್ಸ್ ಎಲ್ಲ ಆನ್ ಆಗಿರಲಿಲ್ಲ. ನಾವು ನೋಡಿಲ್ಲ. ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದಷ್ಟು ಲೈಟ್ ಥೀಮ್ಸ್ ಆ್ಯಂಡ್ ಒಳಗಡೆ ಡೇ ಅಲ್ಲಿ ಇಲ್ಲಿ ಶೂಟ್ ಮಾಡಿಲ್ಲ, ಬಿಕಾಸ್ ಲವ್ ಅಂತ ಮತ್ತು ಇಲ್ಲಿ ಲೈಟ್ಸ್ ಏನು ಆನ್ ಆಗಿತ್ತು. ಇದರಲ್ಲಿ ಡೇ ಅಲ್ಲಿ ಅಷ್ಟು ಫೋಟೋಸ್ ಕ್ಲಾರಿಟಿಯಾಗಿ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ನೈಟಲ್ಲಿ ಈ ಲೈಟ್ ಥೀಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು ಹೋಗಿ ಬರೋಷ್ಟರಲ್ಲಿ ಇಲ್ಲೂ ಶೂಟ್ ಮುಗಿಸಿದ್ರು. ಆ್ಯಕ್ಚುಲಿ ಈ ಲವ್ ಅಂತ LED ಲೈಟರ್ಸ್ ಏನು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನಾನೊಂದು ಫೋಟೋನ ಕ್ಲಿಕ್ ಮಾಡಿಕೊಂಡೆ. ಬಟ್ ಮೊಬೈಲ್ ಫೋನ್ಸಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇದಷ್ಟೊಂದು ಕ್ಲಾರಿಟಿ ಇರೋದಿಲ್ಲ, ಏನೇ ಇದ್ರೂ ಫೋಟೋಗ್ರಫಿಯಲ್ಲೇ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಾನೊಂದು 2 or 3 ಪಿಕ್ಸ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಕ್ಲಾರಿಟಿ ಇಲ್ಲ. ಆ ಲೈಟ್ ರೇಡಿಯನ್ಸ್ ಏನಿದೆ ಅದು ಮುಖದ ಮೇಲೆ ಕಾಣಿಸ್ತಾ ಇತ್ತು, ಮುಖ ಕ್ಲಾರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ. ಆ್ಯಂಡ್ ನಮಗೂ ಚೆಕ್ಔಟ್ ಟೈಮ್ ಆಗಿತ್ತು. ಆ್ಯಂಡ್ ನಾವು ಬಂದಾಗ ಹೇಗಿತ್ತು, ಆ್ಯಂಡ್ ಈಗ ಎಷ್ಟು ಕತ್ಲಾಗಿದೆ. ಸೊ ನಾನು ನನ್ನ ಅಕ್ಕ ತಂಗಿ ಮತ್ತು ನಮ್ಮ ಡ್ಯಾಡಿ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ದಿಸ್ ಈಸ್ ಹೌ ಇಟ್ ಲುಕ್ಡ್. ಸೊ ಫೋಟೋಸ್ ಎಲ್ಲ ಮುಗಿದಾದ್ಮೇಲೆ ನಂದು ಫ್ರೆಶ್ ಆಗೋಕ್ಕೆ ಹೋದ್ಲು. ಎಲಿಮೆಂಟ್ ರೆಸಾರ್ಟಲ್ಲಿ ಶೂಟ್ ಮುಗೀತು. ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿದ್ವೋ ಇವಾಗ ಅಷ್ಟು ಅಪೋಸಿಟ್ ಆಗಿದ್ದೀವಿ. ಆ್ಯಂಡ್ ದಿಸ್ ಈಸ್ ಹೌ ವಿ ಎಂಡೆಡ್ ಅಪ್. ಸೊ ಈಗ ಟೈಮ್ ಎಷ್ಟು 8 o'clockವರೆಗೂ ಟೈಮ್ ಇತ್ತು ನಮಗೆ. 4 to 8 ನಮ್ಮದು 4 to 8ವರೆಗೂ ಟೈಮ್ ಇತ್ತು. ಸೊ ಇನ್ನೂ 15 minutes ಬೇಗನೆ ಮುಗಿಸಿದ್ದೀವಿ. ಆ್ಯಂಡ್ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆಯಿಂದ ಶೂಟ್ಸ್ ಎಲ್ಲ ಮುಗಿಸಿ ಟಯರ್ಡ್ ಆಗಿದ್ದಾರೆ ಬ್ರೈಡ್. ನಿಮಗೆ ಬ್ರೈಡ್ ಐತಿ. ಆ್ಯಂಡ್ ಫೈನಲಿ ಆ್ಯಕ್ಚುಲಿ 1 hour 7 o'clock ಇಂದ 8 o'clockವರೆಗೂ ಲೈಟ್ಸ್ ಆನ್ ಮಾಡ್ತಾರೆ. ಈ ಥರ ಫುಲ್ ಲೈಟ್ನಿಂಗ್ ಆಗಿರುತ್ತೆ. ಅಷ್ಟರೊಳಗಡೆ ಈವ್ನಿಂಗ್ ಥೀಮ್ನ ಮುಗಿಸ್ಕೊಳ್ಬೇಕಾಗತ್ತೆ. ಸೊ ನಾವು ರೆಸಾರ್ಟಲ್ಲಿ ಚೆಕ್ಔಟ್ ಮಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿಂದ ಮನೆಗೆ 36 ಕಿಲೋಮೀಟರ್ಸ್ ಇತ್ತು. ಸೊ ನಂದಿನಿ ಅವರ ಉಡ್ಬಿನ ಮನೆಗೆ ಡ್ರಾಪ್ ಮಾಡಿ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ 9:45 ಆಗಿತ್ತು. ಹರ್ಷ ಮತ್ತೆ ವೈಶುನ ಮನೇಲೆ ಬಿಟ್ಟು ಹೋಗಿದ್ದೆ. ಸೊ ವೈಶು ಮುನ್ಸ್ಕೊಂಡಿದ್ದಾಳೆ. ಈವ್ನಿಂಗ್ 5 o'clockವರೆಗೂ ಇದ್ಲು. ಅದಾದ್ಮೇಲೆ ಮುನಿಕಾಯಲ್ಲಿ ಕಾಲ್ ಮಾಡಿಸಿದ್ಲು, ಇಷ್ಟೊತ್ತು ಹೋಗಿದ್ಯಾ ಹಂಗೆ ಹಿಂಗೆ ಅಂತ. ಸರಿ ಬಾ. ನನ್ನ ಕೇಳಿದ್ದೆ ತಂದ ನೀನು ತಂದ ನೀನು ಆಟೋಸ್ ಮನೆ ಕೇಳಿದೆ. ಸೊ ಈ ರೀತಿ ಫೋಟೋಶೂಟ್ನ ಮುಗಿಸಿದೀವಿ. ಆ್ಯಂಡ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಕ್ಲಿಕ್ ಮಾಡ್ಕೊಂಡಿರುವಂತಹ ಒಂದಷ್ಟು ಫೋಟೋಸ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಬಾಯ್.